ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಇದು ಶಾಕಿಂಗ್ ಸುದ್ದಿ. ಸಾಹಸ ಸಿಂಹ ಅವರ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಾಧಿ ನೆಲಸಮ ಮಾಡಲಾಗಿದೆ. ಮೇರು ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರೋ ಸಮಾಧಿ. ಈ ಹಿಂದೆ ಸಮಾಧಿ ಸ್ಥಳದ ಬಗ್ಗೆನೇ ವಿವಾದ ನಡೆದಿತ್ತು. ಸದ್ಯ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ನೆಲಸಮ ಮಾಡಿರೋದ್ರ ಹಿಂದೆ ಯಾವ ಕಾರಣ ಇದೆ, ಯಾರ ಕೃತ್ಯ ಇದು ಅನ್ನೋ ಮಾಹಿತಿ ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಜಾಗದಲ್ಲಿ ಸಮಾಧಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗದ ಮಾಲೀಕರು, ಸರ್ಕಾರ ಹಾಗೆ ವಿಷ್ಣುವರ್ಧನ್ ಅವರ ಕುಟುಂಬ ಹೀಗೆ ಸಂಘರ್ಷಗಳು ನಡೀತಲೇ ಬಂದಿತ್ತು. ಇದೀಗ ರಾತ್ರೋರಾತ್ರಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮಗೊಳಿಸಿರೋದು ಯಾರು ಹಾಗೆ ಯಾವ ಕಾರಣಕ್ಕೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಈ ಜಾಗದ ವಿಚಾರಕ್ಕಿದ್ದಂತಹ ಸಂಘರ್ಷವೇ ಇದಕ್ಕೆ ಕಾರಣವಾಯಿತಾ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೋಸ್ಕರ ಸಮಾಧಿಯನ್ನ ತೆರವುಗೊಳಿಸಲಾಗಿದೆಯಾ? ಎಲ್ಲದರ ಬಗ್ಗೆ ಇನ್ನಷ್ಟೇ ಉತ್ತರ ಲಭ್ಯ ಆಗಬೇಕಾಗಿದೆ. ಒಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೊದಲಿದ್ದ ಸಮಾಧಿ ಹೀಗಿತ್ತು ಆ ಸ್ಥಳ. ಈಗ ಜಾಗವನ್ನು ತೆರವುಗೊಳಿಸಲಾಗಿದೆ. ಜಾಗದಲ್ಲಿದ್ದ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಏನ್ ಮಾಹಿತಿ ಸಿಗ್ತಾ ಇದೆ? ಯಾರು ಮಾಡಿರಬಹುದು ಅನ್ನೋ ಅನುಮಾನ, ಹಾಗೆ ಪೊಲೀಸರೇನಾದ್ರೂ ಬಂದಿದ್ದಾರಾ ಸ್ಥಳಕ್ಕೆ? ಎಸ್ ಸ್ಮಿತಾ, ಖಂಡಿತವಾಗ್ಲೂ ಕೂಡ ವಿಷ್ಣುದಾದ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಇದು. ಮೇರು ಅಂತ ವಿಷ್ಣುವರ್ಧನ್ ಅವರ ಸಮಾಧಿ ಏನಿತ್ತು ಅಲ್ಲಿ ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿ ನಿರ್ಮಾಣ ಕೂಡ ಆಗಿತ್ತು. ಹಲವು ವರ್ಷಗಳಿಂದ ಕೋರ್ಟ್ ನಲ್ಲಿ ಇದೇ ಜಾಗಕ್ಕಾಗಿ ವಿವಾದ ಕೂಡ ನಡೀತಾ ಇತ್ತು. ಹಿರಿಯ ನಟ ಬಾಲಕೃಷ್ಣ ಅವರ ಮಕ್ಕಳು ಈ ಬಗೆಗೆ ಕೋರ್ಟ್ ನಲ್ಲಿ ಕೇಸ್ ಕೂಡ ಹಾಕಿದ್ರು. ಈ ಹಿಂದೆ ಸರ್ಕಾರ ಅಧಿಕೃತವಾಗಿ ವಿಷ್ಣುವರ್ಧನ್ ಅವರ ಸಮಾಧಿಗೋಸ್ಕರ ಅಂತ ಹೇಳಿ ಆ ಒಂದು ಜಾಗವನ್ನ ನೀಡಿದ್ರು. ಈ ಹಿಂದೆ ಬಾಲಕೃಷ್ಣ ಅವರಿಗೆ ಸೇರಲ್ಪಟ್ಟ ಜಾಗ ಅಂತ ಹೇಳಿ ಆ ಒಂದು ಜಾಗಕ್ಕಾಗಿ ವಿವಾದ ಕೂಡ ಆಗಿ ಕೋರ್ಟ್ ಮೆಟ್ಲು ಕೂಡ ಏರಿತ್ತು. ಈ ಸಂಬಂಧ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಕೋರ್ಟ್ ಮೆಟ್ಲು ಏರಿದ್ರು. ಆ ಸಮಯದಲ್ಲಿ ಕೋರ್ಟ್ ನಿಂದ ಸೂಚನೆ ಕೂಡ ಕೊಟ್ಟಿತ್ತು, ಕುಟುಂಬಸ್ಥರು ಇದನ್ನ ಬಗೆಹರಿಸಿಕೊಳ್ಬೇಕಾಗುತ್ತೆ, ಸರ್ಕಾರ ಈ ಬಗೆಗೆ ನಿಲುವನ್ನ ತೆಗೆದುಕೊಳ್ಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಈಗ ರಾತ್ರೋರಾತ್ರಿ ಈ ಒಂದು ಸಮಾಧಿಯನ್ನ ತೆರವು ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ವಿಷ್ಣುವರ್ಧನ್ ಅಭಿಮಾನಿಗಳು ಈ ಬಗೆಗೆ ಅಧಿಕೃತವಾಗಿ ತಿಳಿಸಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಟ ಬಾಲಣ್ಣ ಅವರ ಮಗ ಕಾರ್ತಿಕ್ ಈ ಒಂದು ಸಮಾಧಿಯನ್ನ ತೆರವು ಮಾಡಿಸಿದ್ದಾರೆ ಅನ್ನುವಂತ ಒಂದು ಬಹುದೊಡ್ಡ ಆರೋಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಇದು ಶಾಕಿಂಗ್ ಸುದ್ದಿ. ಸಾಹಸ ಸಿಂಹ ಅವರ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಾಧಿ ನೆಲಸಮ ಮಾಡಲಾಗಿದೆ. ಮೇರು ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರೋ ಸಮಾಧಿ. ಈ ಹಿಂದೆ ಸಮಾಧಿ ಸ್ಥಳದ ಬಗ್ಗೆನೇ ವಿವಾದ ನಡೆದಿತ್ತು. ಸದ್ಯ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ನೆಲಸಮ ಮಾಡಿರೋದ್ರ ಹಿಂದೆ ಯಾವ ಕಾರಣ ಇದೆ, ಯಾರ ಕೃತ್ಯ ಇದು ಅನ್ನೋ ಮಾಹಿತಿ ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಜಾಗದಲ್ಲಿ ಸಮಾಧಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗದ ಮಾಲೀಕರು, ಸರ್ಕಾರ ಹಾಗೆ ವಿಷ್ಣುವರ್ಧನ್ ಅವರ ಕುಟುಂಬ ಹೀಗೆ ಸಂಘರ್ಷಗಳು ನಡೀತಲೇ ಬಂದಿತ್ತು. ಇದೀಗ ರಾತ್ರೋರಾತ್ರಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮಗೊಳಿಸಿರೋದು ಯಾರು ಹಾಗೆ ಯಾವ ಕಾರಣಕ್ಕೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಈ ಜಾಗದ ವಿಚಾರಕ್ಕಿದ್ದಂತಹ ಸಂಘರ್ಷವೇ ಇದಕ್ಕೆ ಕಾರಣವಾಯಿತಾ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೋಸ್ಕರ ಸಮಾಧಿಯನ್ನ ತೆರವುಗೊಳಿಸಲಾಗಿದೆಯಾ? ಎಲ್ಲದರ ಬಗ್ಗೆ ಇನ್ನಷ್ಟೇ ಉತ್ತರ ಲಭ್ಯ ಆಗಬೇಕಾಗಿದೆ. ಒಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೊದಲಿದ್ದ ಸಮಾಧಿ ಹೀಗಿತ್ತು ಆ ಸ್ಥಳ. ಈಗ ಜಾಗವನ್ನು ತೆರವುಗೊಳಿಸಲಾಗಿದೆ. ಜಾಗದಲ್ಲಿದ್ದ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಏನ್ ಮಾಹಿತಿ ಸಿಗ್ತಾ ಇದೆ? ಯಾರು ಮಾಡಿರಬಹುದು ಅನ್ನೋ ಅನುಮಾನ, ಹಾಗೆ ಪೊಲೀಸರೇನಾದ್ರೂ ಬಂದಿದ್ದಾರಾ ಸ್ಥಳಕ್ಕೆ? ಎಸ್ ಸ್ಮಿತಾ, ಖಂಡಿತವಾಗ್ಲೂ ಕೂಡ ವಿಷ್ಣುದಾದ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಇದು. ಮೇರುವಂತ ವಿಷ್ಣುವರ್ಧನ್ ಅವರ ಸಮಾಧಿ ಏನಿತ್ತು ಅಲ್ಲಿ ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿ ನಿರ್ಮಾಣ ಕೂಡ ಆಗಿತ್ತು. ಹಲವು ವರ್ಷಗಳಿಂದ ಕೋರ್ಟ್ ನಲ್ಲಿ ಇದೇ ಜಾಗಕ್ಕಾಗಿ ವಿವಾದ ಕೂಡ ನಡೀತಾ ಇತ್ತು. ಹಿರಿಯ ನಟ ಬಾಲಕೃಷ್ಣ ಅವರ ಮಕ್ಕಳು ಈ ಬಗೆಗೆ ಕೋರ್ಟ್ ನಲ್ಲಿ ಕೇಸ್ ಕೂಡ ಹಾಕಿದ್ರು. ಈ ಹಿಂದೆ ಸರ್ಕಾರ ಅಧಿಕೃತವಾಗಿ ವಿಷ್ಣುವರ್ಧನ್ ಅವರ ಸಮಾಧಿಗೋಸ್ಕರ ಅಂತ ಹೇಳಿ ಆ ಒಂದು ಜಾಗವನ್ನ ನೀಡಿದ್ರು. ಈ ಹಿಂದೆ ಬಾಲಕೃಷ್ಣ ಅವರಿಗೆ ಸೇರಲ್ಪಟ್ಟ ಜಾಗ ಅಂತ ಹೇಳಿ ಆ ಒಂದು ಜಾಗಕ್ಕಾಗಿ ವಿವಾದ ಕೂಡ ಆಗಿ ಕೋರ್ಟ್ ಮೆಟ್ಲು ಕೂಡ ಏರಿತ್ತು. ಈ ಸಂಬಂಧ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಕೋರ್ಟ್ ಮೆಟ್ಲು ಏರಿದ್ರು. ಆ ಸಮಯದಲ್ಲಿ ಕೋರ್ಟ್ ನಿಂದ ಸೂಚನೆ ಕೂಡ ಕೊಟ್ಟಿತ್ತು, ಕುಟುಂಬಸ್ಥರು ಇದನ್ನ ಬಗೆಹರಿಸಿಕೊಳ್ಬೇಕಾಗತ್ತೆ, ಸರ್ಕಾರ ಈ ಬಗೆಗೆ ನಿಲುವನ್ನ ತೆಗೆದುಕೊಳ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಈಗ ರಾತ್ರೋರಾತ್ರಿ ಈ ಒಂದು ಸಮಾಧಿಯನ್ನ ತೆರವು ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ವಿಷ್ಣುವರ್ಧನ್ ಅಭಿಮಾನಿಗಳು ಈ ಬಗೆಗೆ ಅಧಿಕೃತವಾಗಿ ತಿಳಿಸಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಟ ಬಾಲಣ್ಣ ಅವರ ಮಗ ಕಾರ್ತಿಕ್ ಈ ಒಂದು ಸಮಾಧಿಯನ್ನ ತೆರವು ಮಾಡಿಸಿದ್ದಾರೆ ಅನ್ನುವಂತ ಒಂದು ಬಹುದೊಡ್ಡ ಆರೋಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಇದು ಶಾಕಿಂಗ್ ಸುದ್ದಿ. ಸಾಹಸ ಸಿಂಹ ಅವರ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಾಧಿ ನೆಲಸಮ ಮಾಡಲಾಗಿದೆ. ಮೇರು ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರೋ ಸಮಾಧಿ. ಈ ಹಿಂದೆ ಸಮಾಧಿ ಸ್ಥಳದ ಬಗ್ಗೆನೇ ವಿವಾದ ನಡೆದಿತ್ತು. ಸದ್ಯ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ನೆಲಸಮ ಮಾಡಿರೋದ್ರ ಹಿಂದೆ ಯಾವ ಕಾರಣ ಇದೆ, ಯಾರ ಕೃತ್ಯ ಇದು ಅನ್ನೋ ಮಾಹಿತಿ ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಜಾಗದಲ್ಲಿ ಸಮಾಧಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗದ ಮಾಲೀಕರು, ಸರ್ಕಾರ ಹಾಗೆ ವಿಷ್ಣುವರ್ಧನ್ ಅವರ ಕುಟುಂಬ ಹೀಗೆ ಸಂಘರ್ಷಗಳು ನಡೀತಲೇ ಬಂದಿತ್ತು. ಇದೀಗ ರಾತ್ರೋರಾತ್ರಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮಗೊಳಿಸಿರೋದು ಯಾರು ಹಾಗೆ ಯಾವ ಕಾರಣಕ್ಕೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಈ ಜಾಗದ ವಿಚಾರಕ್ಕಿದ್ದಂತಹ ಸಂಘರ್ಷವೇ ಇದಕ್ಕೆ ಕಾರಣವಾಯ್ತಾ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೋಸ್ಕರ ಸಮಾಧಿಯನ್ನ ತೆರವುಗೊಳಿಸಲಾಗಿದೆಯಾ? ಎಲ್ಲದರ ಬಗ್ಗೆ ಇನ್ನಷ್ಟೇ ಉತ್ತರ ಲಭ್ಯ ಆಗಬೇಕಾಗಿದೆ. ಒಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೊದಲಿದ್ದ ಸಮಾಧಿ ಹೀಗಿತ್ತು ಆ ಸ್ಥಳ. ಈಗ ಜಾಗವನ್ನು ತೆರವುಗೊಳಿಸಲಾಗಿದೆ, ಜಾಗದಲ್ಲಿದ್ದ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಏನ್ ಮಾಹಿತಿ ಸಿಗ್ತಾ ಇದೆ? ಯಾರು ಮಾಡಿರಬಹುದು ಅನ್ನೋ ಅನುಮಾನ, ಹಾಗೆ ಪೊಲೀಸರೇನಾದ್ರೂ ಬಂದಿದ್ದಾರಾ ಸ್ಥಳಕ್ಕೆ? ಎಸ್ ಸ್ಮಿತಾ, ಖಂಡಿತವಾಗ್ಲೂ ಕೂಡ ವಿಷ್ಣುದಾದ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಇದು. ಮೇರುವಂತ ವಿಷ್ಣುವರ್ಧನ್ ಅವರ ಸಮಾಧಿ ಏನಿತ್ತು ಅಲ್ಲಿ ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿ ನಿರ್ಮಾಣ ಕೂಡ ಆಗಿತ್ತು. ಹಲವು ವರ್ಷಗಳಿಂದ ಕೋರ್ಟ್ ನಲ್ಲಿ ಇದೇ ಜಾಗಕ್ಕಾಗಿ ವಿವಾದ ಕೂಡ ನಡೀತಾ ಇತ್ತು. ಹಿರಿಯ ನಟ ಬಾಲಕೃಷ್ಣ ಅವರ ಮಕ್ಕಳು ಈ ಬಗೆಗೆ ಕೋರ್ಟ್ ನಲ್ಲಿ ಕೇಸ್ ಕೂಡ ಹಾಕಿದ್ರು. ಈ ಹಿಂದೆ ಸರ್ಕಾರ ಅಧಿಕೃತವಾಗಿ ವಿಷ್ಣುವರ್ಧನ್ ಅವರ ಸಮಾಧಿಗೋಸ್ಕರ ಅಂತ ಹೇಳಿ ಆ ಒಂದು ಜಾಗವನ್ನ ನೀಡಿದ್ರು. ಈ ಹಿಂದೆ ಬಾಲಕೃಷ್ಣ ಅವರಿಗೆ ಸೇರಲ್ಪಟ್ಟ ಜಾಗ ಅಂತ ಹೇಳಿ ಆ ಒಂದು ಜಾಗಕ್ಕಾಗಿ ವಿವಾದ ಕೂಡ ಆಗಿ ಕೋರ್ಟ್ ಮೆಟ್ಲು ಕೂಡ ಏರಿತ್ತು. ಈ ಸಂಬಂಧ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಕೋರ್ಟ್ ಮೆಟ್ಲು ಏರಿದ್ರು. ಆ ಸಮಯದಲ್ಲಿ ಕೋರ್ಟ್ ನಿಂದ ಸೂಚನೆ ಕೂಡ ಕೊಟ್ಟಿತ್ತು, ಕುಟುಂಬಸ್ಥರು ಇದನ್ನ ಬಗೆಹರಿಸಿಕೊಳ್ಬೇಕಾಗತ್ತೆ, ಸರ್ಕಾರ ಈ ಬಗೆಗೆ ನಿಲುವನ್ನ ತೆಗೆದುಕೊಳ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಈಗ ರಾತ್ರೋರಾತ್ರಿ ಈ ಒಂದು ಸಮಾಧಿಯನ್ನ ತೆರವು ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ವಿಷ್ಣುವರ್ಧನ್ ಅಭಿಮಾನಿಗಳು ಈ ಬಗೆಗೆ ಅಧಿಕೃತವಾಗಿ ತಿಳಿಸಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಟ ಬಾಲಣ್ಣ ಅವರ ಮಗ ಕಾರ್ತಿಕ್ ಈ ಒಂದು ಸಮಾಧಿಯನ್ನ ತೆರವು ಮಾಡಿಸಿದ್ದಾರೆ ಅನ್ನುವಂತ ಒಂದು ಬಹುದೊಡ್ಡ ಆರೋಪ.